ನಟ ದರ್ಶನ್ಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ ಇದು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮೇ 4ಕ್ಕೆ ವಿಚಾರಣೆ ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೈಲಿಗೆ ಹೋಗಿ 8.5 ತಿಂಗಳ ಬಳಿಕ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನ್ ರಿಲೀಸ್ಗೆ ಮತ್ತೊಂದು ಪ್ರಯತ್ನ ಇದು. ವಕೀಲ ರಂಜಿತ್ ರೋಹಟಗಿ ಮೂಲಕ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದ್ದು, ಏಪ್ರಿಲ್ 27ರಂದು ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಧ್ಯಂತರ ಜಾಮೀನಿಗಾಗಿ ಮಧ್ಯಂತರ ಅರ್ಜಿ ಸಲ್ಲಿಕೆ ಇದು. ಮೇ 4ಕ್ಕೆ ವಿಚಾರಣೆ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಬೆಳವಣಿಗೆ ಒಂದು ಬಂದಿರುವಂಥದ್ದು. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮೇ 4ಕ್ಕೆ ವಿಚಾರಣೆಯನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೈಲಿಗೆ ಹೋಗಿ 8.5 ತಿಂಗಳಾಯಿತು. ನಟ ದರ್ಶನ್ ಅವರು ಈಗ ಪರಪ್ಪನ ಅಗ್ರಹಾರದಲ್ಲಿ ಇದ್ದು 8 ತಿಂಗಳುಗಳು ಕಳೀತಾ ಇದೆ. ಜೈಲಿನಲ್ಲಿ ಇದ್ದೇ ಈಗ ಮತ್ತೊಂದು ಪ್ರಯತ್ನಕ್ಕೆ ಸಾಹಸಕ್ಕೆ ಕೈ ಹಾಕಿದ್ದಾರೆ. ತಮಗೆ ಜಾಮೀನನ್ನ ಕೋರಿ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 8.5 ತಿಂಗಳಿನಿಂದ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಯಾವ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ? ಗಂಗಾ, ಏನಂದ್ರೆ ದರ್ಶನ್ ಅವರು ಇದೀಗ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಸುಮಾರು 8 ತಿಂಗಳು, ಯಾಕಂದ್ರೆ ಕಳೆದ ಆಗಸ್ಟ್ 14ರಂದು ಅವರು ಜೈಲಿಗೆ ಹೋಗಿದ್ರು. ಅದಾದ ನಂತರ ಈಗ ಟ್ರಯಲ್ ಸಹ ಪ್ರಾರಂಭ ಆಗಿರುವಂತದ್ದು, ಟ್ರಯಲ್ ಸಹ ನಡೀತಾ ಇರುವಂತದ್ದು. ಸೊ ಈ ಮಧ್ಯೆ ದರ್ಶನ್ ಅವರು ಒಂದು ಹೈಕೋರ್ಟ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಜಾಮೀನನ್ನ ಕೋರಿ ಸುಪ್ರೀಂ ಕೋರ್ಟ್ ನ ಮುಂದೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಒಂದು ಅರ್ಜಿ ಮೇ 4ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಅವತ್ತು ಡಿಸೈಡ್ ಆಗುತ್ತೆ ದರ್ಶನ್ ಅವ್ರಿಗೆ ಏನಾದ್ರು ಜೈಲಿಂದ ರಿಲೀಸ್ ಆಗ್ತಾರ ಅಥವಾ ಮತ್ತೆ ಏನಾದ್ರು ಸುಪ್ರೀಂ ಕೋರ್ಟ್ ಏನಾದ್ರು ಬೇರೆ ಸೈಟೇಷನ್ಸ್ ಮೇಲೆ ಏನಾದ್ರು ಹೇಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆಗಸ್ಟ್ 14ರಂದು ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಅದಾದ ನಂತರ ಅವರು ಲೋಯರ್ ಕೋರ್ಟ್ಗೆ ಬಂದು ಇಲ್ಲಿ ಬೆಂಗಳೂರಿನ ಸಿಟಿಸಿಎನ್ ಕೋರ್ಟ್ಗೆ ಬಂದು ಸರೆಂಡರ್ ಆಗಿದ್ರು. ಅಂದ್ರೆ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ರು. ಆ ನಂತರ ಪೊಲೀಸರು ಅವರನ್ನ ಕೋರ್ಟ್ಗೆ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿ ಅದಾದ ನಂತರ ಪರಪ್ಪನಗರ ಜೈಲಿಗೆ ಕಳಿಸಿತ್ತು. ಅಲ್ಲಿಂದಲೂ ಸಹ ಇಲ್ಲಿವರೆಗೂ ದರ್ಶನ್ ಅವರು ಜೈಲಿನಲ್ಲಿ ಇರುವಂತದ್ದು. ಈ ಮಧ್ಯೆ ಟ್ರಯಲ್ ಸಹ ಆರಂಭ ಆಗಿರುವಂತದ್ದು. ಅಂದ್ರೆ 57ನೇ ಸಿಟಿಸಿಎಲ್ ಕೋರ್ಟ್ ನಲ್ಲಿ ಟ್ರಯಲ್ ಆರಂಭ ಆಗಿರುವಂತದ್ದು. ಪ್ರತಿದಿನ ವಾರದಲ್ಲಿ 2 ದಿನಗಳ ಕಾಲ ಈ ಒಂದು ಪ್ರಕರಣದ ಒಂದು ಟ್ರಯಲ್ ಸಹ ಆರಂಭ ಆಗಿರುವಂತದ್ದು. ಟ್ರಯಲ್ ಮಧ್ಯೆ ಈಗ ಒಂದಷ್ಟು ಜನರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮುಗಿಸಿರುವಂತದ್ದು. ಮತ್ತೆ ಆ ಟ್ರಯಲ್ ಹಂತದ ಸಹ ಈಗಾಗಲೇ ಪ್ರಾರಂಭ ಆಗಿ ಡಿಸೆಂಬರ್ 17ರಿಂದ ಟ್ರಯಲ್ ಆರಂಭ ಆಗಿರುವಂತದ್ದು. ಇಲ್ಲಿ ಕಳೆದ 4 ತಿಂಗಳಿಂದ ಸಹ ಟ್ರಯಲ್ ನಡೀತಾ ಇರುವಂತದ್ದು. ಈ ಮಧ್ಯೆ ಸಾಕ್ಷಿಗಳನ್ನ ಸಹ ಈಗ ಆರಂಭದಲ್ಲಿ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿಯವರು ಬಂದು ಸಹ ಒಂದು ಸಾಕ್ಷಿಗಳನ್ನ ಹೇಳಿದ್ರು. ಆದ್ರೆ ಅವರು ಪ್ರತಿಕೂಲ ಸಾಕ್ಷಿಯಾಗಿ ಇದು ಪ್ರಾಸಿಕ್ಯೂಷನ್ ಪರಿಗಣನೆ ಮಾಡಿರುವಂತದ್ದು. ಸೊ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಸಹ ಒಂದು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿದ್ದಾರೆ. ಸೊ ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವರು ಸಹ ಬಂದು ಈ ಒಂದು ಪ್ರಕರಣದಲ್ಲಿ ಆ ಸಾಕ್ಷಿಯನ್ನ ಸಹ ಹೇಳಬೇಕಾಗುತ್ತೆ. ಆದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದರ ಮಧ್ಯೆ ಈಗ ದರ್ಶನ್ ಅವರು ನನಗೆ ಟ್ರಯಲ್ ಆರಂಭ ಆಗಿದೆ, ಅದಾಗಿ ನಾವು ಯಾವುದೇ ರೀತಿಯಂತ ಬೆದರಿಕೆಗಳಾಗ್ತಾ ಇಲ್ಲ, ಮತ್ತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಾಮೀನನ್ನ ಕೋರಿ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಮೇ 4ನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆ ನಡೆಸುತ್ತೆ. ಅವತ್ತು ಡಿಸೈಡ್ ಆಗುತ್ತೆ ದರ್ಶನ್ ಅವರು ರಿಲೀಸ್ ಆಗ್ತಾರಾ ಅಥವಾ ಏನು ಕಂಡೀಷನ್ಸ್ ಆಗುತ್ತೆ ಅದನ್ನ ಕಾದಾಡಬೇಕಾಗುತ್ತೆ. ಗಂಗಾ, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.